ಡಿಸೈಡ್ ಮಾಡಿದ್ರು. ಅವ್ರು ಬೇಕಾದ ಮಾತಲ್ಲ. ಯಾವ ಜಿಲ್ಲೆಯವರು ಅಂತ ನಾನೇನು ಹೇಳೋದಿಲ್ಲ. ಅಗ್ರಗಣ್ಯ ನಾಯಕರು ಮಠ ಕಟ್ಟಿ ಅವ್ರಿಗೆ ಸಂಸ್ಥಾ ಕಟ್ಟಿ IAS KS ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾವು ಸ್ವಾಗತ. ನಮ್ಮ ಧರ್ಮದರ್ಶಿಗಳು ನಾವೆಲ್ಲರೂ ಕೂಡ ಅವರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಮಾಜ ಸಂಘಟನೆ, ಪಾಪ ಬಡ ಮಕ್ಕಳಿಗೆ ಹಾಸ್ಟೆಲು ಇವನ್ನೆಲ್ಲ ಮಾಡ್ತೀನಿ ಅಂತಿಲ್ಲ. ಅದನ್ನು ನಾವು ದಯವಿಟ್ಟು ಅವ್ರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ. ದಯವಿಟ್ಟು ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡಿರಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ನಮ್ಮ ಮಠ, ನಮ್ಮ ಸಿದ್ಧಾಂತ, ತತ್ವ ಏನಿದೆ ಅನ್ನೋದನ್ನ ನಾವು ತಿಳಿಸಕ್ ಬಯಸ್ತೀನಿ. ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಕೂಡ ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ಮುಖ್ಯವಾಗಿ ಬಿಟ್ಟು ಹೋಗಂತ ಪರೋಕ್ಷವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಾನು ಯಾಕೆ ಹೇಳಿ, ನಮ್ಮ ಸಮಾಜದವರೇ, ನಮ್ಮ ಗುರುಗಳು ಚರ್ಚೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಚಿಂತನೆ ಮಾಡಿದ್ರೆ ನಿರ್ಧಾರ ಕೈಗೊಂಡಿದ್ರು. ಚಿಂತನೆ ಆಗಿದೆ ಅಲ್ಲ, ಈಗ ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದ್ದೀನಿ, ನಿರ್ಧಾರದಲ್ಲಿ ಬದಲಾವಣೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ, ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರ್ಬೇಕು, ನಮ್ಮ ಗುರುಗಳು ಭೇಟಿ ಆಗ್ಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಯಾವಾಗ ಸರ್ ಅದು ಹೇಳ್ತೀವಿ, ಯಾರು ಗುರುಗಳು? ಅದು ನೋಡೋಣ. ಅದು ಟೈಮ್ ನಮ್ಮ ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಂದುವಂತ ಜನರಿಗೆ ಪಾಪ ಅಲ್ಲಿ ಪ್ರಸಾದ ಹಾಕುವಂತದ್ದಾಗ್ಲಿ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗ್ಲಿ ಅಲ್ಲಿ ಬೇಕಲ್ಲ ಯಾರಾದ್ರು. ಇವ್ರು ಸಂಚಾರದಲ್ಲಿ ಇರ್ತಾರೆ, ಪಾಪ ಸಂಚಾರದಲ್ಲಿದ್ದಾಗ ಇವ್ರು ಮಾಡ್ಲಿ. ಇವ್ರು ರಾಜ್ಯ ಸುತ್ತಲಿ, ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ಲಿ, ಸಂಸ್ಥೆ ಕಟ್ಲಿ, IAS ಕೋಚಿಂಗ್ ಕೊಡ್ಲಿ, ಹಾಸ್ಟೆಲ್ ಮಾಡ್ಲಿ, ಎಲ್ಲವನ್ನೂ ಮಾಡ್ಲಿ. ನಮ್ಮ ಸಮಾಜದವ್ರಿಗೆ ನಮ್ಮವರಿಗೆ ಮಾಡ್ತಾರಲ್ಲ, ಬೇರೆಯವ್ರಿಗೆಲ್ಲ ಅದನ್ನ ಸ್ವಾಗತ ಮಾಡ್ತಾರೆ.